ಕೋಲಾರದ ಕಚ್ಚಾಟ ಇನ್ನೂ ಕೂಡ ಮುಗ್ದಿಲ್ಲ. ಇವತ್ತೇ ಇದೆಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅಥವಾ ಮುಂದುವರಿಯುತ್ತಾ ಗೊತ್ತಿಲ್ಲ. ನನ್ನ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಚಿವ ಮುನಿಯಪ್ಪ. ಸಂಜೆ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಕಡೆಯಿಂದ ಕೋಲಾರದ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಬರಲಿ ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ. ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗಿದ್ದೀವಿ, ಹೈಕಮಾಂಡ್ ಇದೆ ನಮಗೆ. ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ. ಇಲ್ಲ ಮಾಡ್ತೀವಿ, ಕರೆದು ಮಾತಾಡ್ತೀವಿ, ಅವ್ರಿಗೆ ಕರೆದು ಮಾತಾಡ್ತೀವಿ. ಇವೆಲ್ಲ ಇರ್ತಾವಪ್ಪ ರಾಜಕೀಯದಲ್ಲಿ. ಬರ್ತಾರೆ ಕೋಲಾರದವರೆಲ್ಲ ಭೇಟಿ ಮಾಡ್ತೀನಿ. ನಾನು ಬೆಂಗಳೂರಿಗೆ ಹೋಗೋದೇ 4 ಗಂಟೆ ಆಗುತ್ತೆ. ಆಯ್ತು ನಡ್ರಿ, ಸಂಜೆ ಅಂತಿಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ. ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ದೇರಿಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದು ಅನೌನ್ಸ್ ಇಲ್ಲ. ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ.